ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ಎಲ್ಲರ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಅಂತೂ ನಡೀತಾನೆ ಇದೆ. ಹಾಗಾದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮುಖ್ಯವಾಗಿ ನೈವೇದ್ಯ ಮಾಡುವಂತಹ ಬೇಳೆ ಒಬ್ಬಟ್ಟನ್ನ ಹೇಗೆ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಎಷ್ಟೇ ಪರ್ಫೆಕ್ಟ್ ಆಗಿ ನಾವು ಕಣಕವನ್ನ ಮತ್ತೆ ಹೂರ್ಣವನ್ನ ತಯಾರಿಸ್ಕೊಂಡ್ರು ಯಾರೆಲ್ಲ ನಮಗೆ ಪರ್ಫೆಕ್ಟ್ ಆಗಿ ಬರ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಅವರೆಲ್ಲರೂ ತಪ್ಪದೆ ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ಮೊದಲಿಗೆ ನಾವು ಕಣಕವನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಕಣಕವನ್ನ ಮಾಡೋದಕ್ಕೆ ಒಂದು ಬೇಸನ್ಗೆ ನಾನಿಲ್ಲಿ 2 ಕಪ್ ಮೈದಾ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಚಿರೋಟಿ ರವೆಯನ್ನು ಹಾಕೊಳ್ತಾ ಇದ್ದೀನಿ. ನೀವು ಬರೀ ಮೈದಾ ಹಿಟ್ಟು ಬೇಕಾದ್ರೂ ಬಳಸಿ ಮಾಡ್ಬೋದು. ನಾನಿಲ್ಲಿ ಸ್ವಲ್ಪ ಚಿರೋಟಿ ರವೆಯನ್ನು ಕೂಡ ಹಾಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಚಿಟಿಕೆ ಉಪ್ಪನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕೋದಕ್ಕಿಂತ ಮುಂಚೆ ಸ್ವಲ್ಪ ಇವೆಲ್ಲವನ್ನು ಹೊಂದ್ಕೊಳ್ಳೋದಂಕ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ಅದಕ್ಕೆ ಸ್ವಲ್ಪವೇ ನೀರನ್ನು ಹಾಕೊಳ್ತಾ ಕಲಿಸ್ಕೊಳ್ತಾ ಬರಬೇಕು. ಚಪಾತಿ ಹಿಟ್ಟಿಗೆ ನಾವು ಕಲಿಸ್ಕೊಳ್ತೀವಲ್ಲ, ಅಷ್ಟು ಗಟ್ಟಿಯಾಗಿ ಬೇಡ, ಸ್ವಲ್ಪ ತೆಳುವಾಗೆ ಕಲಿಸ್ಕೋಬೇಕಾಗತ್ತೆ. ನಾವು ಎಷ್ಟು ಮೈದಾನ ನಾದ್ಕೊಳ್ತೀವೋ ಅಷ್ಟು ಸಾಫ್ಟಾಗಿ ಮೃದುವಾಗಿ ಒಬ್ಬಟ್ಟು ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಈ ಹದದವರೆಗೆ ನಾದ್ಕೊಳ್ಬೇಕಾಗತ್ತೆ. ಈ ಹದದವರೆಗೆ ನಾನು ಚೆನ್ನಾಗಿ ಸಾಫ್ಟಾಗಿ ನಾದ್ಕೊಂಡ ನಂತರ ಇದಕ್ಕೆ 1-2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ಮೊದಲು ನಾನು ಎಣ್ಣೆಯನ್ನು ಹಾಕಿಲ್ಲ. ಒಂದು ಹದಕ್ಕೆ ನಾವು ಕಲಿಸ್ಕೊಂಡ ನಂತರ 1-2 ಚಮಚ ಎಣ್ಣೆಯನ್ನು ಹಾಕಿ ಆ ಎಣ್ಣೆ ಎಲ್ಲ ಹೀರ್ಕೊಳ್ಳೋದಂಕ ಚೆನ್ನಾಗಿ ನಾದ್ಕೊಳ್ಬೇಕು. ಮೈದಾವನ್ನು ಕಲಿಸ್ಕೊಳ್ತಾ ಎಣ್ಣೆ ನೋಡಿ ಇಲ್ಲಿ ಹೇಗೆ ಹೀರ್ಕೊಳ್ತಾ ಇದೆ ಅಂತ. ಈ ರೀತಿ ಡ್ರೈ ಆಗಬೇಕು. ಅಲ್ಲಿ ನಾವು ಮೈದಾನ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು. ಈ ನಾದ್ಕೊಳ್ಬೇಕಾದ್ರೆ ನಾವು ಎಷ್ಟು ಸಾಫ್ಟಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಬರುತ್ತೆ. ಇಲ್ಲ ಅಂದರೆ ಅದು ಹರಿದು ಹೋಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನಾವು ಕಣಕವನ್ನು ತಯಾರು ಮಾಡಬೇಕಾದ್ರೆ ಅಷ್ಟು ಪರ್ಫೆಕ್ಟಾಗಿ ಮಾಡಬೇಕು. ನಂತರ 1-2 ಚಮಚ ಎಣ್ಣೆಯನ್ನು ಹಾಕ್ಕೊಂಡು ಮುಚ್ಚಳವನ್ನು ಮುಚ್ಚಿ ಪಕ್ಕಕ್ಕೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದು ಸುಮಾರು 1 ಗಂಟೆಗಳ ಕಾಲ ನೆನೆಯಬೇಕು. ಅಂತಂದರೆ ನಾವು ಅಷ್ಟರೊಳಗಡೆ ಹೂರಣವನ್ನು ತಯಾರು ಮಾಡ್ಕೊಂಬರೋಣ. ಒಬ್ಬಟ್ಟು ಮಾಡೋ ವಿಧಾನದಲ್ಲಿ ನಾನಾ ಥರ ಒಬ್ಬಟ್ಟನ್ನು ಮಾಡ್ಬೋದು. ಕಡಲೆಬೇಳೆ ಒಬ್ಬಟ್ಟು, ತೊಗರಿಬೇಳೆ ಒಬ್ಬಟ್ಟು, ಇಲ್ಲ ಕಡಲೆಬೇಳೆ ತೊಗರಿಬೇಳೆ ಎರಡನ್ನೂ ಮಿಕ್ಸ್ ಮಾಡಿ ಕೂಡ ಒಬ್ಬಟ್ಟನ್ನು ಮಾಡ್ಬೋದು. ನಾನಿಲ್ಲಿ ಇವತ್ತು ತೊಗರಿಬೇಳೆ ಒಬ್ಬಟ್ಟನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನಿಲ್ಲಿ 1 ಕಪ್ ಅಳತೆಯಲ್ಲಿ ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು 2 ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ತೊಳೆದು ನೀರನ್ನು ಚೇಂಜ್ ಮಾಡಿ ನಂತರ ಇದಕ್ಕೆ ಬೇಯಕ್ಕೆ ಬೇಕಾಗಿರೋಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಚಿಟಿಕೆ ಅರಿಶಿನವನ್ನು ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಯನ್ನು ಒಲೆ ಮೇಲಿಟ್ಟು ಇವೆಲ್ಲವನ್ನ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬಂದಿದೆ ನೋಡಿ. ಈಗ ಕುದಿ ಬರ್ತಾ ಇರಬೇಕಾದ್ರೆ ಬೆಂದಿದ್ಯಾ ಅಂತ ಆಗಾಗ ಒಮ್ಮೆ ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ದಿಮ್ಮನಾಗಿ ಇರಬಾರ್ದು, ಸಾಫ್ಟಾಗಿ ಬೆಂದಿರಬೇಕು. ನೋಡಿ, ಈ ಥರ ತುಂಬಾ ಸಾಫ್ಟಾಗಿ ಬೆಂದಿರಬೇಕು. ಅಲ್ಲಿವರೆಗೂ ಮೀಡಿಯಂ ಉರಿನಲ್ಲಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಸುಮಾರು ನಾನು ಒಂದು 20-25 ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಆಗ ನೋಡಿ ಇಷ್ಟು ಪರ್ಫೆಕ್ಟಾಗಿ ಸಾಫ್ಟಾಗಿ ಚೆನ್ನಾಗಿ ಬೆಂದಿರುತ್ತೆ. ನಂತರ ಇದರ ನೀರನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ. ನೀರನ್ನು ಶೋಧಿಸ್ಕೊಳ್ಳುವಂಥ ಪಾತ್ರೆ ಇರುತ್ತಲ್ಲ, ಆ ಪಾತ್ರೆಗೆ ಹಾಕಿ ನೀರನ್ನೇ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಬೇಳೆನೇ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೀರೆಲ್ಲ ಪೂರ್ತಿ ಸಿಯೋದಂಕ ನಾನು ಅದೇ ಪಾತ್ರೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ಒಂದು 5 ನಿಮಿಷ ಹಾಗೆ ಬಿಟ್ಕೊಳ್ಳೋಣ. ನಂತರ ಒಂದು ಬಾಣಲೆಗೆ ಹಾಕಿ ಕಣಕವನ್ನು ತಯಾರು ಮಾಡ್ಕೊಳ್ಳೋಣ. ಶೋಧಿಸಿ ತೆಗೆದಿಟ್ಕೊಂಡಂತಹ ಬೇಳೆಯನ್ನು ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ತೊಗರಿಬೇಳೆಗೆ 1 ಕಪ್ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದು. 1/2 ಕಪ್ಪು ಇಲ್ಲ ಅಂದರೆ 1-2 ಚಮಚ ನಿಮ್ಗೆ ಎಷ್ಟು ಅನುಕೂಲತೆ ಇದೆಯೋ ಅಷ್ಟು ಹಾಕ್ಕೊಳ್ಬೋದು. ಅದಕ್ಕೆ ಸರಿ ಪ್ರಮಾಣದಂತೆ ನಾನಿಲ್ಲಿ 1 ಕಪ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ನಾನಿಲ್ಲಿ ಉಪಯೋಗಿಸಿರುವಂತಹ ಬೆಲ್ಲ ಪ್ಯೂರ್ ಆಗಿರೋದ್ರಿಂದ ಡೈರೆಕ್ಟಾಗಿ ಬೆಲ್ಲವನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲ ನೀವು ತೊಗೊಂಡಿರುವಂತಹ ಬೆಲ್ಲ ಅಷ್ಟು ಪ್ಯೂರ್ ಇಲ್ಲ ಅಂತಂದರೆ ಫಸ್ಟ್ ಒಂದು ಸಲ ಬೆಲ್ಲವನ್ನು ನೀರಿಗೆ ಹಾಕಿ ಕರಗಿಸ್ಕೊಂಡು ಅದನ್ನು ಶೋಧಿಸ್ಕೊಂಡು ತಗೊಳ್ಬೇಕಾಗತ್ತೆ. ನಾನಿಲ್ಲಿ ಹಾಕಿರುವಂತಹ ಪದಾರ್ಥಗಳಾದ ಬೇಳೆ, ಕಾಯಿ ತುರಿ, ಬೆಲ್ಲ ಈ 3 ಅಷ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿ ತನಕ ಚೆನ್ನಾಗಿ ಹೊಂದಿಸ್ಕೊಳ್ಬೇಕಾಗತ್ತೆ. ನಂತರ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಒಂದ್ಸಲ ಮಿಕ್ಸ್ ಮಾಡಿ ಇದನ್ನು ಆರೋದಕ್ಕೆ ಇಟ್ಕೊಳ್ತಾ ಇದ್ದೀನಿ.
ಆರಿದ ನಂತರ ಇದನ್ನ ಮಿಕ್ಸಿ ಜಾರಿಗೆ ಹಾಕಿ ಈ ರೀತಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹೂರ್ಣ ಅನ್ನೋದು ತುಂಬಾ ಸಾಫ್ಟ್ ಆಗೂ ಇರಬಾರ್ದು, ತುಂಬಾ ತೆಳುವಾಗೂ ಇರಬಾರ್ದು. ನೋಡಿ ಇಲ್ಲಿ ಈ ರೀತಿ ಹದವಾಗಿರ್ಬೇಕು. ಈ ರೀತಿ ಹದದಲ್ಲಿದ್ರೆ ಮಾತ್ರ ಅದು ಪರ್ಫೆಕ್ಟ್ ಆಗಿ ಬರೋದಕ್ಕೆ ಸಾಧ್ಯ. ನಾವು ಮಾಡಿಕೊಂಡಂತಹ ಹೂರ್ಣದಲ್ಲಿ ಅಲ್ಲಲ್ಲೇ ಬೇಳೆಗಳು ಉಳಿದಿರುತ್ತೆ ನೋಡಿ, ಆ ರೀತಿ ಬೇಳೆಗಳು ಉಳಿಬಾರದು. ಈ ರೀತಿ ಸಾಫ್ಟ್ ಆಗಿ ನುಣ್ಣಗೆ ರುಬ್ಕೊಂಡಿರ್ಬೇಕಾಗತ್ತೆ. ಅದು ಹೇಗೆ ಬಂದಿದೆ ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ರೀತಿಯಾಗಿ ನಾವು ಉಂಡೆಗಳನ್ನ ಕಟ್ಟುವಾಗ ಇಷ್ಟು ಪರ್ಫೆಕ್ಟ್ ಆಗಿ ಉಂಡೆಗಳನ್ನ ಕಟ್ಟೋದಕ್ಕೆ ಬಂದ್ರೆ ಅದು ಪರ್ಫೆಕ್ಟ್ ಆಗಿ ಹೂರ್ಣ ತಯಾರಾಗಿದೆ ಅಂತ ಅರ್ಥ. ಕಣಕ ತಯಾರಾಗಿದೆ, ಅದರಿಂದ ಒಂದಷ್ಟು ಉಂಡೆಗಳನ್ನ ತಯಾರು ಮಾಡಿ ಇಟ್ಕೊಂಡಿದ್ದೀನಿ. ಈ ಮೊದಲೇ ನಾವು ಕಲಸಿ ರೆಡಿ ಮಾಡಿ ಇಟ್ಕೊಂಡಂತಹ ಮೈದಾ ಹಿಟ್ಟು ಏನಾಗಿದೆ ಅಂತ ನೋಡೋಣ ಬನ್ನಿ. ನೋಡಿ ಇಲ್ಲಿ ಮೈದಾ ಹಿಟ್ಟಿಗೆ ನಾನು ಸ್ವಲ್ಪ ಎಣ್ಣೆಯನ್ನು ಸೇರಿಸಿ ನೆನೆಯೋದಕ್ಕೆ ಬಿಟ್ಟಿದ್ದೆ. ಎಷ್ಟು ಸಾಫ್ಟಾಗಿ ಚೆನ್ನಾಗಿ ನೆಂದಿದೆ ಅಂತ. ಮೈದಾ ಹಿಟ್ಟನ್ನು ನಾವು ತಗೊಳ್ತಾ ಇದ್ರೆ ಅದು ಎಳೆ ಎಳೆಯಾಗಿ ಈ ರೀತಿ ಬರಬೇಕು, ಆಗ ಅದು ತುಂಬ ಸಾಫ್ಟಾಗಿ ನೆಂದಿದೆ ಅಂತ. ನಂತರ ಇದನ್ನು ಸ್ವಲ್ಪನೇ ತಗೊಂಡು ಇದನ್ನು ರೌಂಡಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ನಾವು ತಯಾರಿಸುವ ಹೂರ್ಣದ ಉಂಡೆಗಿಂತ ಈ ಮೈದಾ ಹಿಟ್ಟು ಸ್ವಲ್ಪ ಕಡಿಮೆಯನ್ನು ತಗೊಳ್ಬೇಕಾಗತ್ತೆ. ನಂತರ ಒಂದು ಚಪಾತಿ ಮಣೆನ ಇಟ್ಕೊಂಡು ಅದರ ಮೇಲೆ ಒಂದು ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಳ್ತಾ ಇದ್ದೀನಿ. ಆ ಕವರ್ ಮೇಲೆ ನಾನು ಈ ಮೊದಲು ತಯಾರು ಮಾಡ್ಕೊಂಡಂತಹ ಮೈದಾ ಹಿಟ್ಟನ್ನು ಹಾಕಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಈ ಮೊದಲೇ ರೆಡಿ ಮಾಡಿ ಇಟ್ಕೊಂಡಂತಹ ಹೂರ್ಣವನ್ನು ಹಾಕಿ ಸುತ್ತಲೂ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಾವು ಇದನ್ನು ಸ್ವಲ್ಪ ಬೆರಳಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಈ ರೀತಿ. ನಂತರ ಹಾಗೆ ಬೆರಳಲ್ಲಿ ಸ್ಪ್ರೆಡ್ ಮಾಡ್ತಾ ಹೋದಷ್ಟು ನಮಗೆ ಎಷ್ಟು ತೆಳುವಾಗಿ ಬೇಕೋ, ಎಷ್ಟು ದೊಡ್ಡದಾಗಿ ಬೇಕೋ ಅಷ್ಟು ತೆಳುವಾಗಿ ನಾವಿಲ್ಲಿ ಲಟ್ಟಿಸ್ಕೊಳ್ಬೋದು. ನಾವು ತಗೊಂಡಿರುವಂಥ ಅಳತೆ ಮಾಡಿರುವಂಥ ವಿಧಾನ ಪರ್ಫೆಕ್ಟ್ ಆಗಿರೋದ್ರಿಂದ ನೋಡಿ ಎಲ್ಲೂ ಕೂಡ ಒಬ್ಬಟ್ಟು ಒಡೆದಿಲ್ಲ, ಹರಿದಿಲ್ಲ. ಹಾಗಾಗಿ ನೀವು ಕೂಡ ಮಾಡುವಾಗ ಇದೇ ಪರ್ಫೆಕ್ಟ್ ಅಳತೆನಲ್ಲೇ ಮಾಡಿ. ಇನ್ನೊಂದು ಒಬ್ಬಟ್ಟನ್ನು ಕೂಡ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟಿಗೆ ಸ್ವಲ್ಪ ಮೈದಾ ಹಿಟ್ಟನ್ನು ತಗೊಳ್ತಾ ಇದ್ದೀನಿ, ಅದನ್ನು ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಹೂರ್ಣವನ್ನು ತಗೊಂಡು ಅದರ ಮೇಲೆ ಇಟ್ಕೊಂಡು ಸುತ್ತಲೂ ಕವರ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಮ್ಗೆ ಎಷ್ಟು ತೆಳುವಾಗಬೇಕೋ, ಎಷ್ಟು ದೊಡ್ಡದಾಗಬೇಕೋ ಅಷ್ಟು ತೆಳುವಾಗಿ ತಟ್ಟುತ್ತಾ ಹೋಗಬೇಕು. ನೋಡಿ ಇದು ಕೂಡ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಇಷ್ಟೇ ಪರ್ಫೆಕ್ಟಾಗಿ ಬರ್ತಾ ಇದ್ರೆ ನಿಮಗೂ ಕೂಡ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ. ನಂತರ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ತವಾನ ಇಟ್ಕೊಂಡಿದ್ದೀನಿ, ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಲಟ್ಟಿಸ್ಕೊಂಡಂತಹ ಒಬ್ಬಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಎಣ್ಣೆನಾದರೂ ಹಾಕ್ಕೊಳ್ಬೋದು, ತುಪ್ಪನಾದರೂ ಹಾಕ್ಕೊಳ್ಬೋದು. ಆದರೆ ಒಬ್ಬಟ್ಟು ಅಂತ ಅಂದರೆ ತುಪ್ಪ ಇದ್ರೇ ರುಚಿ ಅಲ್ವಾ, ಹಾಗಾಗಿ ನಾನು ತುಪ್ಪವನ್ನು ಉಪಯೋಗಿಸ್ತಾ ಇದ್ದೀನಿ. ಒಲೆಯನ್ನು ಮೀಡಿಯಮ್ ಸೈಜ್ನಲ್ಲಿ ಮಾಡಿಕೊಂಡು ಸುತ್ತಲೂ ಆಗಾಗ ಸ್ವಲ್ಪ ತುಪ್ಪವನ್ನಾಗಲಿ ಎಣ್ಣೆಯನ್ನಾಗಲಿ ಸ್ಪ್ರೆಡ್ ಮಾಡ್ಕೊಳ್ತಾ ಇರಬೇಕು. ಈ ರೀತಿ ಸುತ್ತಲೂ ಪ್ರೆಸ್ ಮಾಡ್ತಾ ಇದ್ದರೆ ನೋಡಿ ಮೇಲೆ ಹೇಗೆ ಉಬ್ಬಿ ಬರ್ತಾ ಇದೆ ಅಂತ. ಹಾಗೆ ಅದು ಎಷ್ಟು ಉಬ್ಬುತ್ತೋ ಅಷ್ಟು ಸಾಫ್ಟ್ ಕೂಡ ಆಗಿರುತ್ತೆ ತಿನ್ನುವಾಗ. ನೋಡಿ ಈಗ ಬಿಸಿ ಬಿಸಿಯಾದ ಒಬ್ಬಟ್ಟು ತಯಾರಾಗಿದೆ. ನಂತರ ಇನ್ನೊಂದು ನಾವು ರೆಡಿ ಮಾಡಿಟ್ಕೊಂಡಂತಹ ಒಬ್ಬಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಮೇಲೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಎರಡೂ ಕಡೆ ನಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಸ್ವಲ್ಪವಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ಸಾಫ್ಟಾಗಿ ಹೇಗೆ ಒಬ್ಬಟ್ಟು ಮಾಡೋದು ಅಂತ ತಿಳ್ಕೊಂಡ್ರಿ ಅಲ್ವಾ. ನೀವು ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದೇ ರೀತಿಯ ಬೇಳೆ ಒಬ್ಬಟ್ಟನ್ನು ಮಾಡಿ. ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ಈ ನನ್ನ ಚಾನಲನ್ನು ವೀಕ್ಷಣೆ ಮಾಡ್ತಿದ್ದೀರಾ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ತಾಯಿ ವರಮಹಾಲಕ್ಷ್ಮಿ ದೇವಿ ಎಲ್ಲರಿಗೂ ಒಳಿತನ್ನು ಮಾಡಲಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ.